ನಮಸ್ಕಾರ ವೀಕ್ಷಕರೇ. ಶಕ್ಲೇಶ್ಪುರ ಅಂದಷ್ಟನ ನೆನಪಾಗೋದು ಕಾಫಿ ಪ್ಲಾಂಟೇಶನ್. ಆದರೆ ಇಡೀ ಹಾಸನ್ ಡಿಸ್ಟಿಕ್ ಅಲ್ಲಿ ಏಕೈಕ ಮತ್ತು ಅತಿ ದೊಡ್ಡ ಟೀ ಎಸ್ಟೇಟ್ ಅಂದ್ರೆ ಕಾಡುಮನೆ ಟೀ ಎಸ್ಟೇಟ್. ಶಕ್ಲೇಶ್ಪುರ ಸಿಟಿಯಿಂದ 22 ಕಿಲೋಮೀಟರ್ಸ್ ದೂರದಲ್ಲಿರುವ ಈ ಎಸ್ಟೇಟ್ ನೇಚರ್ ಎಂಥೂಸಿಯಾಸ್ಟ್ಗೆ ಸ್ವರ್ಗ ಅಂತಾನೆ ಹೇಳ್ಬೋದು. ಈ ಕಾಡುಮನೆ ಟೀ ಎಸ್ಟೇಟ್ ಓನರ್ಶಿಪ್ ಡೀಟೇಲ್ಸ್ ನೋಡೋದಾದ್ರೆ, ಅಕಾರ್ಡಿಂಗ್ ಟು 1990s ರೆಕಾರ್ಡ್ಸ್ ಅಲ್ಲಿ ಈ ಜಾಗದ ಫಸ್ಟ್ ಓನರ್ ಬಂದು ಬ್ರಿಟಿಷ್ ಮೂಲದ ಮಿಡಲ್ಟನ್ ಫ್ಯಾಮಿಲಿ. ಇವರು ಬಿಗಿನಿಂಗ್ ಅಲ್ಲಿ ಏಲಕ್ಕಿ ಮತ್ತು ಕಾಫಿ ಪ್ಲಾಂಟೇಶನ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಫೇಲ್ಯೂರ್ ಆಗ್ತಾರೆ. 1920 ಅರ್ಲ್ ಆಫ್ ವಾರ್ವಿಕ್ ಹಂಟಿಂಗ್ ಪರ್ಪಸ್ಗೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ. ಜುಲೈ 26, 1927 ಈ ಪ್ರಾಪರ್ಟಿನ ಇಂಗ್ಲೆಂಡಿನ ಬ್ರೂಕ್ ಬಾಂಡ್ ಅಂಡರ್ ಅಲ್ಲಿರೋ ಟೀ ಎಸ್ಟೇಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಗೆ ಸೋಲ್ಡ್ ಔಟ್ ಆಗುತ್ತೆ. ಅವರು ಈ ಪ್ರಾಪರ್ಟಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಟೀ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ತಾರೆ. 1968 ಮುರುಗಪ್ಪ ಗ್ರೂಪ್ ಅವರು ಪ್ಯಾರಿ ಅಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಓನರ್ಶಿಪ್ ಅಲ್ಲಿ ಈ ಕಾಡುಮನೆ ಟೀ ಎಸ್ಟೇಟ್ ನ ಪರ್ಚೇಸ್ ಮಾಡ್ತಾರೆ. ಕಾಡುಮನೆ ಎಸ್ಟೇಟ್ ಪ್ರಾಪರ್ಟಿ ಸುಮಾರು 7500 ಎಕರ್ಸ್ ಲ್ಯಾಂಡ್ ಇದೆ. ಬಟ್ ಇದರಲ್ಲಿ ಅರೌಂಡ್ 1000 ಎಕರ್ಸ್ ಲ್ಯಾಂಡ್ ಅಲ್ಲಿ ಟೀ ಎಸ್ಟೇಟ್ ಮಾಡಿದ್ದಾರೆ. ರಿಮೈನಿಂಗ್ 6500 ಎಕರ್ಸ್ ಆಫ್ ಲ್ಯಾಂಡ್ ವೆಸ್ಟರ್ನ್ ಘಟ್ಸ್ ಅಲ್ಲಿರೋ ಡೆನ್ಸ್ ಫಾರೆಸ್ಟ್ ಗೆ ಉಳಿದಿದೆ. ಎಸ್ಟೇಟ್ ನ ಒಳಗೆ ಸೊಫಿಸ್ಟಿಕೇಟೆಡ್ ಟೀ ಪ್ರೊಸೆಸಿಂಗ್ ಫ್ಯಾಕ್ಟರಿ ಇದೆ. ಇಲ್ಲಿ ಪ್ರಿಪೇರ್ ಆಗೋ ಟೀ ಪೌಡರ್ ಈವನ್ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ಟೀ ಎಸ್ಟೇಟ್ ಅಲ್ಲಿರೋ ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಸಿನ್ನಾದೊರೈಸ್ ಬಂಗಲೋ. ತಮಿಳಲ್ಲಿ ಸಿನ್ನಾದೊರೈ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಅರ್ಥ. ಈ ಬಂಗ್ಲೆಯನ್ನು 1920 ಇಂದ 1930 ಕಾಲದಲ್ಲಿ ಬ್ರಿಟಿಷ್ ಆಫೀಸರ್ ಅಕಾಮಡೇಷನ್ಗೆ ಕಟ್ಟಿರ್ತಾರೆ. ಇವಾಗ ಇದನ್ನು ಹೆರಿಟೇಜ್ ರೆಸಾರ್ಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಕಾಡುಮನೆ ಟೀ ಎಸ್ಟೇಟ್ ಪೀಕ್ ಏರಿಯಾದಲ್ಲಿ 5 ಎಕರ್ಸ್ ಲೊಕೇಶನ್ ಅಲ್ಲಿ ವೆಸ್ಟರ್ನ್ ಘಾಟ್ಸಿನ ಪ್ಯಾರೋನಾಮಿಕ್ ವ್ಯೂ ಸಿಗುತ್ತೆ. ಇಲ್ಲಿ 1929 ಪ್ಲಾಂಟೇಶನ್ ಮಾಡಿರೋ ಓಲ್ಡೆಸ್ಟ್ ಟೀ ಪ್ಲಾಂಟ್ಸ್ ನ ನೀವು ಇವತ್ತಿಗೂ ನೋಡಬಹುದು. ಈ ಫಾರೆಸ್ಟ್ ಏರಿಯಾದಲ್ಲಿ ಆನೆ, ಜಿಂಕೆ ಮತ್ತು ಕಾಡೆಮ್ಮೆಗಳು ಓಡಾಡುತ್ತದೆ. ಬೆಸ್ಟ್ ಟೈಮ್ ಟು ವಿಸಿಟ್ ಕಾಡುಮನೆ ಟೀ ಎಸ್ಟೇಟ್ ಅಂದ್ರೆ ಅಕ್ಟೋಬರ್ ಇಂದ ಮಾರ್ಚ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರದ ಯೂಸ್ಫುಲ್ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.